ಮಂದಿ ಒಂದೇ ಜಾತಿಯವರು, ಒಬ್ರು ಇನ್ನೊಂದು ಮೇಲ್ಜಾತಿಯವರು ಅಲ್ವಾ? ಈ ಮತ್ತೆ ಸಾಮಾಜಿಕ ನ್ಯಾಯ ಎಲ್ಲಿದೆ? ನೀವು ಯಾವ ತರ ಕೊಡ್ತಾ ಇದ್ರಿ ನೀವು ಟಿಕೆಟ್ ಅನ್ನ? ನೀವು ಸಿದ್ದರಾಮಯ್ಯ ಅವರು ಹೇಳಿದ್ರು, ಅವರು ಪ್ರಶ್ನೆಯವರು ಯಾರು ಕೇಳಿದ್ರು ಅವ್ರು ಹೇಳಿದ್ರು, ಇಲ್ಲ ನಾವು ದಾವಣಗೆರೆನಲ್ಲಿ ಕೊಡ್ಲಿಲ್ಲ, ಸರಿ ನಾವು ಬೇರೆ ಕಡೆ ಕೊಡ್ತೀವಿ ಅಂತ ಹೇಳಿದ್ರು. ಬೇರೆ ಕಡೆಯಲ್ಲಿ ಸೋಲೋ ಕಡೆ ಕೊಡ್ತೀರಾ ನೀವು? ಗೆಲ್ಲುವ ಕಡೆ ನೀವು ಈಗ ನೀವು ಆಯ್ತು ಜಬ್ಬಾರಿ ಕೊಡಬೇಡಿ ಅಪ್ಪ, ಅಬ್ದುಲ್ ಜಬ್ಬಾರಿ ಕೊಡಬೇಡಿ, ಒಬ್ಬ ಯಂಗ್ಸ್ಟರ್ ಅನ್ನ ಕ್ರಿಯೇಟ್ ಮಾಡಿ. ಕಳೆದ 2016ರಲ್ಲಿ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ನೀವು ರಿಸಲ್ಟ್ ತೆಗೆದು ನೋಡಿ, ಕರ್ನಾಟಕದಲ್ಲಿ 16 ಜಿಲ್ಲಾ ಪಂಚಾಯತ್ಗಳಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಂ ಗೆದ್ದಿಲ್ಲ. 16 ಜಿಲ್ಲಾ ಪಂಚಾಯತ್ಗಳಲ್ಲಿ 0 ಮುಸ್ಲಿಮರು. ಅದು ಎಲ್ಲಿ? ಬಿಜಾಪುರ, ಬಾಗಲಕೋಟೆ, ಬಳ್ಳಾರಿ, ಧಾರವಾಡ, ಎಂತೆಂತ ಇಂಪಾರ್ಟೆಂಟ್ ಡೆನ್ಸಿಟಿ ಇರುವಂತ ಪ್ರದೇಶಗಳು. ಯಾಕೆ ಹಂಗಾಯ್ತು? ಯಾಕಾಯ್ತು ಅಂತ ಹೇಳಿದ್ರೆ, ಅಹಿಂದ ಅಂತ ಬ್ಲೈಂಡ್ ಆಗಿ ಮುಸ್ಲಿಮರು ನಂಬ್ಕೊಂಡು ಹೋದ್ರು. ನಾವೆಲ್ಲ ಒಂದೇ ಅಂತ ಹೇಳ್ಬಿಟ್ಟು. ಹಿಂದುಳಿದ ವರ್ಗದಲ್ಲಿ ಯಾವ ಕ್ಯಾಂಡಿಡೇಟ್ ಅನ್ನು ಕಾಂಗ್ರೆಸ್ ಹಾಕಿದೆ, ಅವರಿಗೆ ಮುಸ್ಲಿಮರೆಲ್ಲ ವೋಟ್ ಹಾಕಿದ್ರು. ಅದೇ ಮುಸ್ಲಿಮರಿಗೆ ಎಲ್ಲೆಲ್ಲ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ, ಅಲ್ಲಿ ಕಾಂಗ್ರೆಸ್ ಒಳಗಿನ ಹಿಂದುಳಿದ ವರ್ಗದವರಿಗೆ ವೋಟ್ ಹಾಕ್ಲಿಲ್ಲ. ಪ್ರಬಲ ಹಿಂದುಳಿದ ಜಾತಿಯವರು ಬಿಜೆಪಿಗೆ ಹಾಕಿದ್ರು ಅವ್ರ ಓಟು. ಅದರ ಫಲಿತಾಂಶವಾಗಿ ಒಂದು ಸಮುದಾಯ 16 ಜಿಲ್ಲಾ ಪಂಚಾಯತ್ಗಳಲ್ಲಿ ಒಬ್ಬನೇ ಒಬ್ಬ ಇಲ್ಲ ಅಂತ ಹೇಳಿದ್ರೆ, ಕೋಟ್ಯಾಂತರ ರೂಪಾಯಿ ಬಜೆಟ್ ಇದೆ ಅಲ್ಲಿ. ಆ ಬಜೆಟ್ ಅನ್ನು ಹೇಗೆ ಖರ್ಚು ಮಾಡಬೇಕು, ಎಲ್ಲಿ ಖರ್ಚು ಮಾಡಬೇಕು ಅಂತ ಹೇಳಿ ಆ ಜಿಲ್ಲಾ ಪಂಚಾಯತ್ನಲ್ಲಿ ಚರ್ಚೆ ಆಗುತ್ತೆ. ಮುಸ್ಲಿಮರಿಗೆ ಒಂದು ವಾಯ್ಸ್ ಇಲ್ಲ ಅಲ್ಲಿ ಜಿಲ್ಲಾ ಪಂಚಾಯತ್ ಒಳಗಡೆ, ಅದು ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಹೆಚ್ಚಿರುವಂತ ಜಿಲ್ಲೆಗಳಲ್ಲಿ. ಇದರ ಅರ್ಥ ಏನು ಅಂತ ಹೇಳಿದ್ರೆ, 2ನೇ ಹಂತದ ಇಡೀ ನಾಯಕತ್ವ ಇದೆಯಲ್ಲ, ಇದಕ್ಕೆ ಈಗ ಇರುವಂತಹ ಕಾಂಗ್ರೆಸ್ನ ಮುಸ್ಲಿಂ ಮುಂದಾಳುಗಳಿದಾರಲ್ಲ, MLA-ಗಳಿದಾರಲ್ಲ, ಸಚಿವರುಗಳಿದ್ದಾರೆ, ಅವರೂ ಕಾರಣ, ಜೊತೆಗೆ ಪಕ್ಷ ಕೂಡ ಕಾರಣ. ಇದಕ್ಕೆ 2ನೇ ಹಂತದ ಮುಸ್ಲಿಂ ನಾಯಕತ್ವವನ್ನು ಪೂರ್ತಿ ಫಿನಿಶ್ ಮಾಡಲಾಗಿದೆ. ಓಕೆ, ಈಗ ನಾನು ಲಾಸ್ಟ್ ಇನ್ನೊಂದು ಕ್ವಶನ್ ಕೇಳ್ತೀನಿ. ಏನಂದ್ರೆ, ಅಲ್ಲ ಅದು ಯಾಕೆ ಹೇಳಿದೆ ಅಂದ್ರೆ, ಈಗ ಒಂದು ಅವಕಾಶ ಇತ್ತು ಕಾಂಗ್ರೆಸ್ಗೆ. ನೀವು ಆಯ್ತಪ್ಪ ಹಳಬರಿ ಕೊಡ್ಬೇಡಿ, ನೀವು ಹೇಳ್ತೀರಿ. ಈಗ ಪ್ರಭಾ ಮೇಡಮ್ ಅವ್ರು ಹೇಳಿದ್ರಿ, ಏನು ಇಲ್ಲ ಯುವಕರಿಗೆ ಕೊಡ್ಬೇಕು. ಅವ್ರಿಗೇನು ಯುವಕರು ಅಂದ್ರೆ ಅವ್ರ ಮಗ ಅಷ್ಟೇ, ಗೊತ್ತಾಯ್ತಲ್ವಾ? ಯುವಕರಿಗೆ ಬೇರೆ ಕೊಡ್ಬೋದಾಗಿತ್ತು. ಮೈನಾರಿಟಿಯಿಂದ ಒಬ್ಬ ಯುವಕರನ್ನ ನಿಲ್ಲಿಸ್ಬಿಟ್ಟು ಹೊಸ ನಾಯಕ ಓಕೆ, ನಾನು ನೋಡಿ, ಈಗ ನೀವ್ ಹೇಳಿದ್ರಲ್ಲ 16 ಜಿಲ್ಲಾ ಪಂಚಾಯತಿಗಳಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಂ ರೆಪ್ರೆಸೆಂಟೇಟಿವ್ ಇರಲ್ಲ ಅಂತ. ಇದೆಲ್ಲ ಯಾಕೆ ಸಾಧ್ಯ ಆಗುತ್ತೆ? ಮತ್ತೆ ಪಕ್ಷ ಯಾಕೆ ಇಷ್ಟೊಂದು ನಗಣ್ಯ ಮಾಡುತ್ತೆ ಅಂತಂದ್ರೆ, ನಾಯಕತ್ವ ವೀಕ್ ಆದಾಗ, ಸಮುದಾಯದ ನಾಯಕತ್ವ ವೀಕ್ ಆದಾಗ. ಸಮುದಾಯದ ನಾಯಕತ್ವ ಯಾಕೆ ವೀಕ್ ಆಗುತ್ತೆ ಅಂತಂದ್ರೆ, ಆ ಸಮುದಾಯದಿಂದ ಆ ನಾಯಕತ್ವದ ಮೇಲೆ ಒಂದು ಒತ್ತಡ ಇರೋ ಕೆಲಸ ಆಗ್ಬೇಕಾಗುತ್ತೆ. ಆ ಸಮುದಾಯದ ಏನೋ ಪ್ರಗತಿಪರರು